ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, 17ನೇ ತಾರೀಕು ಆಗಸ್ಟ್ ಸೂರ್ಯ ತನ್ನ ಸ್ವರಾಶಿಗೆ ಪ್ರವೇಶವನ್ನು ತಗೊಳ್ಳುತ್ತೆ. ಸೂರ್ಯನಿಗೆ ಏಕೈಕವಾಗಿ ಸ್ವರಾಶಿ ಇರ್ತಕ್ಕಂಥದ್ದೇ ಸಿಂಹರಾಶಿ. ಸಿಂಹರಾಶಿಗೆ ಸೂರ್ಯನ ಪ್ರವೇಶ, ಗ್ರಹಗಳ ರಾಜ ಸೂರ್ಯ, ರಾಜಯೋಗವನ್ನು ತಂದುಕೊಡ್ತಕ್ಕಂಥದ್ದು ಸೂರ್ಯ, ಅತ್ಯಂತ ಪ್ರಬಲವಾಗಿರ್ತಕ್ಕಂಥದ್ದು ಸೂರ್ಯನ ತತ್ವ. ಮೇಷರಾಶಿಯಲ್ಲಿ ಉಚ್ಚಸ್ಥಾನವನ್ನು ಅಲಂಕಾರವನ್ನು ಮಾಡ್ತಕ್ಕಂಥ ಸೂರ್ಯ ತತ್ವ. ಮೂಲ ತ್ರಿಕೋಣ ಸೂರ್ಯ ತನ್ನದೇ ಆಗಿರ್ತಕ್ಕಂಥ ಸ್ವರಾಶಿಯಲ್ಲಿ ವಿಜೃಂಭಣೆಯಿಂದ 1 ತಿಂಗಳ ಕಾಲ ಆರಾಧಿಸ್ತಾ 17ರಿಂದ ಮುಂದಿನ ತಿಂಗಳು 17, 16 ಸರಿಸುಮಾರು ಒಂದೊಂದು ದಿವಸ ಹೆಚ್ಚು ಕಡಿಮೆ ಆಗ್ತದೆ. 1 ತಿಂಗಳ ಕಾಲ ಸೂರ್ಯನ ತತ್ವ, ಸರ್ಕಾರಿ ಕೆಲಸ, ರಾಜಕೀಯವಾಗಿರ್ತಕ್ಕಂಥ ಭವಿಷ್ಯ, ಹಾಗೆ ಈ ಏನು ಹಣಕಾಸಿನ ವಿಭಾಗ, ಆರೋಗ್ಯದ ವಿಚಾರ, ಹಾಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಧೈರ್ಯ, ಮನೋಬಲ, ಮನಸ್ಥೈರ್ಯ, ವಿಲ್ ಪವರ್. ಹಾಗೆ ತಂದೆಗೆ ಕಾರಕನಾಗಿರ್ತಕ್ಕಂಥದ್ದು ಸೂರ್ಯಗ್ರಹ. ಮೈಂಡ್ ಪವರ್ನ ಎಕ್ಸಿಕ್ಯೂಟಿವ್ ಮಾಡಬೇಕು ಅಂದರೆ ಎಲ್ಲದಕ್ಕೂ ನಾನು ಮಾಡ್ತೀನಿ ಹೋಗಿ, ನನ್ನದೇ ಆಗಿರ್ತಕ್ಕಂಥ ರಾಜ ಟಿವಿ, ರಾಜಗಾಂಭೀರ್ಯವನ್ನು ತಗೊಳ್ತಕ್ಕಂಥದ್ದು ಸೂರ್ಯನ ತತ್ವ. ಪಂಚಮ ಸ್ಥಾನ, ಗ್ರಹಗಳ ಒಂದು ಪಂಚಮ ಸ್ಥಾನ ಸೆಂಟರ್ ಆಫ್ ಅಟ್ರಾಕ್ಷನ್ಸ್. ಏನು ಸೆಂಟರ್ ಆಫ್ ಅಟ್ರಾಕ್ಷನ್? ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನ. ಇದೊಂದು ವಿಶೇಷವಾಗಿರ್ತಕ್ಕಂಥ ಫಲ. ರಾಜಯೋಗ ಯಾರಿಗೆ, ಯಾವ ರಾಶಿ, ಯಾವ ಲಗ್ನದವ್ರಿಗಿರುತ್ತೆ? ಇಂಪಾರ್ಟೆಂಟ್ ರಾಶಿ, ಲಗ್ನ. ಒಬ್ಬರು ಹೇಳ್ತೀರಾ, ಗುರುಗಳೇ ರಾಶಿ ಹೇಳ್ತಾ ಇದ್ದೀರಾ, ರಾಶಿ ಹೇಳಿ ಲಗ್ನ ಹೇಳ್ತಿದ್ದೀರಾ, ಎಲ್ಲರೂ ಒಂದೊಂಥರ. ನೋವೇ, ಒಬ್ಬೊಬ್ರಿಗೆ ಒಂದೊಂಥರ ಗೊತ್ತಿರುತ್ತೆ. ನಾವು ಸೆವ್ರಲ್ಸ್ ಆಫ್ ಮೈಂಡ್ಸ್ ಇರುತ್ತೆ, ಸೆವ್ರಲ್ ಆಫ್ ಮೈಂಡ್ಸ್. ಒಬ್ಬೊಬ್ಬರೊಂದು ರಾಶಿ, ಒಬ್ಬೊಬ್ರಿಗೆ ಗೊತ್ತಿರುತ್ತೆ, ಒಬ್ಬರಿಗೆ ಗೊತ್ತಿರಲ್ಲ. ಲಗ್ನ 70% ಆಫ್ ಪೀಪಲ್ ದೇ ನಾಟ್ ನೋ ಲಗ್ನ ಏನು. ನನ್ನ ರಾಶಿ ಹಿಂಗೆ. ಇದೇ ಥರ ನಮ್ಮ ದಾರಿಗೆ ಕರ್ಕೊಂಬಂದು ಆಮೇಲೆ ಅವ್ರ ದಾರಿಗೆ ನಾವು ಹೋಗಬೇಕು ಹೊರತು ಮಸ್ಟ್ ಆ್ಯಂಡ್ ಶುಡ್ ಅವ್ರ ದಾರಿಗೆ ನಾವು ಹೋಗೋಕ್ಕಾಗಲ್ಲ, ನಮ್ಮ ದಾರಿಗೆ ಬರೋದಿಲ್ಲ. ಅಫ್ಕೋರ್ಸ್ ನೀವು ಇಂಪಾರ್ಟೆಂಟಾಗಿ ರಾಶಿ, ಲಗ್ನ ನಿಮ್ಗೆ ಏನು ಗೊತ್ತಿದೆ ನೋಡ್ಕೊಳ್ಳಿ. ನನ್ನ ಲಗ್ನ ಡಿಫ್ರೆಂಟ್ ಆಗಿದ್ದರೆ ನನಗೆ ಹಾಕಿರ್ತೀರ. ಲಗ್ನ ಡಿಫ್ರೆಂಟ್ ಆಗಿದ್ದರೆ ಲಗ್ನವನ್ನು ಪ್ರಿಯಾರಿಟಿಯಾಗಿ ತಗೊಳ್ಳಿ, ಹೇಳ್ತಾ ಇದ್ದೇನೆ. ಲಗ್ನ ಗೊತ್ತಿಲ್ಲ, ರಾಶಿ ನೋಡ್ತಿದ್ದೀರ ಅಂದರೆ ರಾಶಿನೂ ಓಕೆ. ನೋಡಿ, ಸೂರ್ಯ ದಶಾ ಭುಕ್ತಿಗಳಲ್ಲಿದ್ದರೆ ಸೋ ಪವರ್ಫುಲ್, ಮ್ಯಾಕ್ಸಿಮಮ್ ನಡೆಯುತ್ತೆ. ಅಂತರ್ಭುಕ್ತಿಗಳಲ್ಲಿದ್ದರೆ ಸ್ಮಾಲ್ ಅಮೌಂಟ್ ಆಫ್ ಈ ಒಂದು ಫಲಗಳು ಸಿಗುತ್ತೆ. ಈ ರಾಜಯೋಗ ಯಾರಿಗಿರುತ್ತೆ ಭಾಳ ಮುಖ್ಯವಾಗಿ ನೋಡಬೇಕು. ರಾಜಯೋಗ ಅಂದರೆ ಏನು ಅಂತ ಫಸ್ಟ್ ಹೇಳ್ಬಿಡ್ತೀನಿ ಕೇಳಿ. ನೋಡಿ, ರಾಜಯೋಗ ಅಂದರೆ ಕೇಂದ್ರ ಅಧಿಪತಿಗಳಾಗಿರ್ತಕ್ಕಂಥದ್ದು ಮೂಲ ತ್ರಿಕೋಣದಲ್ಲಿದ್ದಾಗ. ಕೇಂದ್ರಾಧಿಪತಿ ಯಾರು ಅಂತ ಕೇಳ್ತೀರಾ? 1, 4, 7, 10 ಇದು ಕೇಂದ್ರ ಸ್ಥಾನ ಲಗ್ನದಿಂದ. ಮೂಲ ತ್ರಿಕೋಣ, ಧರ್ಮ ತ್ರಿಕೋಣ 1, 5, 9 ಈ ಅಧಿಪತಿಗಳು ಚೇಂಜಸ್ ಆದಾಗ ರಾಜಯೋಗ ಕಾಲ. ಮೂಲ ತ್ರಿಕೋಣಾಧಿಪತಿಗಳು ಕೇಂದ್ರ ಸ್ಥಾನಕ್ಕೆ ಬಂದಾಗ, ಕೇಂದ್ರಾಧಿಪತಿಗಳು ಮೂಲ ಸ್ಥಾನಕ್ಕೆ ಅಂದರೆ ಮೂಲ ತ್ರಿಕೋಣಕ್ಕೆ ಹೋದಾಗ ದಿಸ್ ಈಸ್ ರಾಜಯೋಗ. ಜಾತಕದಲ್ಲಿ ನೀವೇ ನೋಡ್ಕೊಳ್ಳಿ. ನನ್ನ ಜಾತಕದಲ್ಲಿ ರಾಜಯೋಗ ಇದ್ದರೆ ನಿಮಗೇನು ಅಬಂಡೆಂಟಾಗಿ ಏನು ಐಶ್ವರ್ಯ ಪ್ರಾಪ್ತಿ ಆಗೋದಿಲ್ಲ. ಆಯಾ ಕ್ಷೇತ್ರ ಫಲದಲ್ಲಿ ಆಯಾ ಕರ್ಮಾನುಸಾರವಾಗಿ ನಮಗೆ ಫಲಗಳು ಜಾಸ್ತಿ ಆಗುತ್ತೆ. ರಾಜಗಾಂಭೀರ್ಯ, ರಾಜ ಬಂದರೆ ಒಂದು ಧೈರ್ಯ, ಸ್ಥೈರ್ಯ, ರಾಜ ಬಂದಪ್ಪ ಇವೆಲ್ಲ ಇರ್ತವೆ. ಸರ್ಕಾರಿ ಒಡನಾಟಗಳು ಇವಾಗ ನಾವು ಯೂಶ್ವಲಿ ಆಯಾ ಕಾಲ ತಕ್ಕನಾಗಿ ನೋಡೋಗ್ಬೇಕಾಗತ್ತೆ. ಯಾರಿಗೆ ಈ ಒಂದು ಧೈರ್ಯ ಸ್ಥೈರ್ಯಗಳು ಅಭಿವೃದ್ಧಿ ಇರ್ತಕ್ಕಂಥದ್ದು ಇರ್ತದೆ ನೋಡೋಣ. ಪ್ರತಿಯೊಂದು ರಾಶಿ ಲಗ್ನದವ್ರಿಗೆ ಹೇಳ್ತೀನಿ, ಅದರಲ್ಲಿ ನಿಮ್ಮ ರಾಶಿ ಇದೆಯಾ, ಆ ರಾಶಿಯಲ್ಲಿ ರಾಜಯೋಗ ಇದೆಯಾ ನೋಡ್ಕೊಳ್ಳಿ. ಮೊದಲು ಮೇಷರಾಶಿ, ಮೇಷಲಗ್ನ. ನೋಡಿ, ಮೇಷರಾಶಿ ಮೇಷಲಗ್ನಕ್ಕೆ ಪಂಚಮಾಧಿಪತಿ ಪೂರ್ವ ಪುಣ್ಯಾಧಿಪತಿ ಪೂರ್ವ ಪುಣ್ಯದಲ್ಲೇ ಇದ್ದಾನೆ. ದಿಸ್ ಈಸ್ ದ ವೆರಿ 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 ರಾಜಯೋಗದ ಕಾಲ. ನಿಮಗೆ ಒಂದು ತಿಳ್ಕೊಳ್ಳಿ, ಮುಖ್ಯವಾಗಿ ಆರೋಗ್ಯದಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ. ವಿದ್ಯಾರ್ಥಿಗಳಿಗೆ ಅತ್ಯದ್ಭುತವಾಗಿರ್ತಕ್ಕಂಥ ಫಲವಾಗ್ತದೆ. ಮೈಂಡ್ ಪವರ್, ವಿಲ್ ಪವರ್ ಭಾಳ ಎಕ್ಸಿಕ್ಯೂಟಾಗಿ ನಡೀತದೆ. ಸರ್ಕಾರಿ ಯೋಗ, ಸರ್ಕಾರಿ ಕೆಲಸ ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ. ಅದೇ ರೀತಿಯಾಗಿ ಸೂರ್ಯ ಪಂಚಮದಲ್ಲಿರೋದ್ರಿಂದ ನಿಮಗೆ ಪೂರ್ವ ಪುಣ್ಯದ ಲಭ್ಯವಾಗ್ತದೆ. ಜೊತೆಗೆ ರಾಜಕೀಯವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಉನ್ನತವಾಗಿರ್ತಕ್ಕಂಥ ಸ್ಥಾನ. ಅದೇ ರೀತಿಯಾಗಿ ನಿಮಗೆ ಏನು ಟ್ರೇಡಿಂಗು,
ಈ ಥರದಲ್ಲಿ ವಿಚಾರದಲ್ಲಿದ್ದೀರೋ, ಆಧ್ಯಾತ್ಮಿಕವಾಗಿದ್ದೀರೋ, ಒಬ್ಬ ಯೋಗ ಟ್ರೈನರ್ ಆಗಿದ್ದೀರೋ, ಅದ್ಭುತವಾಗಿರ್ತಕ್ಕಂಥ ಸಮಯ, ಅದ್ಭುತವಾಗಿರ್ತಕ್ಕಂಥ ಸಮಯ. ಆದರೆ ಸೂರ್ಯನೊಟ್ಟಿಗೆ ಕೇತು ಇದ್ದಾನೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡೋದ್ರಿಂದ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಬಾಳೆಹಣ್ಣನ್ನು ಹಂಚಿ. ಇದು ಭಾಳ ಮುಖ್ಯವಾಗಿ ಮಾಡಬೇಕಾಗತ್ತೆ. ಬಾಳೆಹಣ್ಣು ಹಂಚಿದ್ರೆ ಸಾಕು, ಡಿಸ್ಟರ್ಬೆನ್ಸ್ ಕಡಿಮೆ ಆಗುತ್ತೆ, ಒಳ್ಳೆಯದಾಗುತ್ತೆ. ಶಿವನ ಧ್ಯಾನವನ್ನು ಮಾಡಿ. ನಿಜವಾಗ್ಲೂ ಮೇಷರಾಶಿ, ಮೇಷಲಗ್ನ, ಅದ್ಭುತವಾಗಿರ್ತಕ್ಕಂಥ ರಾಜಯೋಗ, ಒಳ್ಳೆಯದಾಗಲಿ. ವೃಷಭ ರಾಶಿ, ವೃಷಭ ಲಗ್ನ ನೋಡಿ. ವೃಷಭ ರಾಶಿ, ವೃಷಭ ಲಗ್ನಕ್ಕೆ ಚತುರ್ಥಾಧಿಪತಿ ಚತುರ್ಥ ಭಾವದಲ್ಲೇ, ಇವ್ರಿಗೂ ವಿಶೇಷವಾಗಿರ್ತಕ್ಕಂಥ ರಾಜಯೋಗನೇ. ಚತುರ್ಥ ಭಾವ ಸುಖಸ್ಥಾನ, ಆಸ್ತಿ ಖರೀದಿ, ತಂದೆಯಿಂದ ವಿಶೇಷವಾಗಿರ್ತಕ್ಕಂಥ ಫಲ, ಉಡುಗೊರೆಗಳು ಸಿಗುತ್ತೆ. ವಿದ್ಯಾಭ್ಯಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ, ವಿದೇಶ ಯೋಗಕ್ಕೆ ಅತ್ಯದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ಸಾಧನೆ ಮಾಡ್ತಕ್ಕಂಥದ್ದು, ತನ್ನದೇ ಆಗಿರ್ತಕ್ಕಂಥ ಆಫೀಸ್ ಮಾಡ್ತಕ್ಕಂಥದ್ದು, ಸರ್ಕಾರಿ ಕೆಲಸಗಳಲ್ಲಿ ಉತ್ತಮ ಒಡನಾಟಗಳನ್ನು ಇಟ್ಕೊಳ್ತಕ್ಕಂಥದ್ದು. ಈ ಕಾಂಟ್ರಾಕ್ಟ್ ಮಾಡ್ತಿದ್ದೀರಾ, ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗ್ತಕ್ಕಂಥದ್ದು. ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರಾ, ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗ್ತಕ್ಕಂಥದ್ದು ಇರುತ್ತೆ. ಸೊ ವೃಷಭ ರಾಶಿ, ವೃಷಭ ಲಗ್ನಕ್ಕೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ. ಖಂಡಿತವಾಗಿ ಇವ್ರಿಗೂ ಕೂಡ ರಾಜಯೋಗದ ಫಲ. ಸೂರ್ಯ ದಶಾ ಭುಕ್ತಿಗಳಲ್ಲಿತ್ತು. ನೀವೇನೋ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಬೇಕಾಗಿತ್ತು, ಸರ್ಕಾರಿ ಕೆಲಸಗಳಲ್ಲಿ ಅಡೆತಡೆ ಇತ್ತು, ಅದು ಮ್ಯಾಕ್ಸಿಮಮ್ ಪರ್ಮಿಟ್ ಆಗುತ್ತೆ, ಸಕ್ಸಸ್ ರೇಟ್ ಕೊಡುತ್ತೆ. ಹೊಸ ಆಫೀಸ್, ಸರ್ಕಾರಿ ಆಗಿರ್ತಕ್ಕಂಥ ಯಾವುದೇ ದಾಖಲಾತಿಗಳು ನಿಮಗೆ ಶುಭವನ್ನು ತರುತ್ತೆ, ಒಳ್ಳೆಯದು ಕೂಡ ಮಾಡುತ್ತೆ. ವಿದ್ಯಾರ್ಥಿಗಳಿಗಂತೂ ಅತ್ಯದ್ಭುತವಾಗಿರ್ತಕ್ಕಂಥ ಶುಭದ ಕಾಲ, ಒಳ್ಳೆಯದಾಗುತ್ತೆ ಕೂಡ. ನೀವು ಈ 9 ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ, ಒಳ್ಳೆಯದಾಗುತ್ತೆ ಕೂಡ, ಇನ್ನಷ್ಟು ಶುಭವಾಗ್ತದೆ. ಮಿಥುನ ರಾಶಿ, ಮಿಥುನ ಲಗ್ನಕ್ಕೆ ಹೋಗೋಣ. ತೃತೀಯಾಧಿಪತಿ ತೃತೀಯ ಸ್ಥಾನದಲ್ಲಿದ್ದಾನೆ. ಧೈರ್ಯ, ಸ್ಥೈರ್ಯ, ಆತ್ಮಬಲ ವೃದ್ಧಿ ಆಗುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ಆಗಿರ್ಬೋದು, ಅಥವಾ ನಿಮ್ದು ಯಾವುದೇ ರೆಕಾರ್ಡ್ಸೋ, ಮತ್ತೊಂದು ಭೂ ದಾಖಲಾತಿಗಳು, ಮತ್ತೊಂದು ಯಾವುದೇ ರೆಕಾರ್ಡ್ಸ್ಗಳಲ್ಲಾಗಿರ್ಬೋದು ಸ್ಟಕ್ ಆಗಿತ್ತು, ನನ್ನ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ಕಾಂಟ್ರಾಕ್ಟ್ ಮಾಡಿಸಿದ ದುಡ್ಡು ಸ್ಟಾಪ್ ಆಗಿತ್ತು, ಬರ್ತದೆ, ನಥಿಂಗ್ ಟು ವರಿ. ನಿಮ್ಮ ಯಾವುದೇ ಆಗಿರ್ತಕ್ಕಂಥ ದಾಖಲಾತಿ, ಪಾಣಿ, ಪಟ್ಟೆ, ಮತ್ತೊಂದು ಏನೋ ಸಮಸ್ಯೆ ಇತ್ತು, ತಿದ್ದುಪಡಿ ಆಗಬೇಕಾಗಿತ್ತು, ರೈಟ್ ಟೈಮ್ ಟು ಡೂ ಮಾಡ್ಕೊಳ್ಳಿ. ನಿಮ್ಮ ಹೆಸರಿಗೆ ಯಾವುದೋ ಖಾತೆ ಆಗಬೇಕಾಗಿತ್ತು, ಮಸ್ಟ್ ಆ್ಯಂಡ್ ಶುಡ್ ಗುಡ್ ಆಗುತ್ತೆ, ಮಸ್ಟ್ ಆ್ಯಂಡ್ ಶುಡ್ ಗುಡ್ ಆಗುತ್ತೆ, ಮಾಡಿ. ಮಿಥುನ ರಾಶಿ, ಮಿಥುನ ಲಗ್ನ, ಇದೊಂದು ನಿಮಗೆ ಸ್ವಸ್ಥಾನದಲ್ಲಿರೋದ್ರಿಂದ ವಿಲ್ ಪವರ್, ಕಮ್ಯುನಿಕೇಷನ್ ಪವರ್ ಸ್ಟ್ರಾಂಗೆಸ್ಟ್ ಆಗುತ್ತೆ. ನಿಮಗೆ ರಾಜಯೋಗ ಇಲ್ಲ. ಹಾಗೆ ಕಟಕ ರಾಶಿ, ಕಟಕ ಲಗ್ನ, ಖಂಡಿತವಾಗಿ ಬರಬೇಕಾಗಿರ್ತಕ್ಕಂಥ ಹಣ ಈ ಸಂದರ್ಭದಲ್ಲಿ ಲಭ್ಯ. ಕುಟುಂಬದೊಟ್ಟಿಗೆ ಉನ್ನತವಾಗಿರ್ತಕ್ಕಂಥ ಮಾತುಕತೆಗಳು, ರಾಜಗಾಂಭೀರ್ಯದ ಮಾತುಕತೆಗಳು, ಹಾಗೆ ಮನೆಯವರ ಸಪೋರ್ಟ್ಸ್ ಕೂಡ ಸಿಗ್ತಕ್ಕಂಥದ್ದು ಕಟಕ ರಾಶಿ, ಕಟಕ ಲಗ್ನಕ್ಕಿದೆ. ಸ್ವಸ್ಥಾನದಲ್ಲಿ ಸೂರ್ಯನಿರೋದ್ರಿಂದ ಕುಟುಂಬಕ್ಕೆ ಹೆಚ್ಚಿನ ಪ್ರೇರಣೆಯನ್ನು ಕೊಡ್ತೀರಾ. ಧನ ಸಂಪಾದನೆ, ಹಣಕಾಸಿನ ವಿಚಾರದಲ್ಲೂ ಅದ್ಭುತವಾಗಿರ್ತಕ್ಕಂಥ ಫಲ ಇದರಲ್ಲಿರುತ್ತೆ. ಕಟಕ ರಾಶಿಗೆ ರಾಜಯೋಗವಿಲ್ಲ, ಆದರೆ ಹಣಕಾಸಿನ ವಿಚಾರದಲ್ಲಿ ಲಾಭ ಲಭ್ಯ, ಮ್ಯಾಕ್ಸಿಮಮ್ ಲಾಭ ಲಭ್ಯವಾಗುತ್ತೆ. ನೀವು ಕೂಡ ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಗಣಪತಿಗೆ ಗರಿಕೆ ಹಾರವನ್ನು ಹಾಕಿ ಪ್ರಾರ್ಥನೆ ಮಾಡಿ ಬನ್ನಿ, ಇನ್ನಷ್ಟು ಶುಭವಾಗ್ತದೆ. ಸಿಂಹರಾಶಿ, ಸಿಂಹಲಗ್ನ, ಅದ್ಭುತವಾಗಿರ್ತಕ್ಕಂಥ ರಾಜಯೋಗದ ಕಾಲ ನೋಡಿ. ಮೇಷ, ವೃಷಭ ಹಾಗೂ ಸಿಂಹ, ಅದ್ಭುತವಾಗಿರ್ತಕ್ಕಂಥ ರಾಜಯೋಗ. ತಾನು ಏನೇ ಮಾಡಿದ್ರೂ ಕೂಡ ಅದಕ್ಕೆ ಪರಿಪೂರ್ಣವಾಗಿರ್ತಕ್ಕಂಥ ಯಶಸ್ಸು ಸಿಗುತ್ತೆ. ಹಾಗೂ ಕೂಡ ಆನೆ ನಡೆದಿದ್ದೇ ದಾರಿ ಅಂತೀವಲ್ಲ, ಅದೇ ರೀತಿಯಾಗಿ ಸಿಂಹರಾಶಿ, ಸಿಂಹಲಗ್ನಗಿರುತ್ತೆ. ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಯಶಸ್ಸು ಸಿಗುತ್ತೆ. ಬಟ್ ವೈವಾಹಿಕ ಜೀವನ ಸ್ವಲ್ಪ ಡಿಫಾಲ್ಟ್ ಇರುತ್ತೆ, ಇದನ್ನು ಬಗ್ಗೆ ಸ್ವಲ್ಪ ಅರಿತುಕೊಂಡ್ರೆ ಸಾಕು. ಇನ್ನು ಮಿಕ್ಕ ವಿಚಾರ ಮ್ಯಾಕ್ಸಿಮಮ್ ಸೂಪರ್. ಸಿಂಹರಾಶಿ, ಸಿಂಹಲಗ್ನಕ್ಕೆ ಸರ್ಕಾರಿ ಕೆಲಸಗಳಲ್ಲಾಗಿರ್ಬೋದು ನೋಡಿ, ಟ್ರೈ ಮಾಡ್ತಾ ಇದ್ದೀರಾ ಸರ್ಕಾರಿ ಕೆಲಸ, 100% ಶುಭವಾಗುತ್ತೆ. ಉತ್ತಮವಾಗಿರ್ತಕ್ಕಂಥ ನಿರ್ವಹಣೆಯನ್ನು ಮಾಡ್ತೀರಾ. ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಮ್ಯಾಕ್ಸಿಮಮ್ ಸಿಂಹರಾಶಿ, ಸಿಂಹಲಗ್ನದವರು ಕೂಡ ಶುಭವಾಗ್ತದೆ. ನೀವು ಕೂಡ ಈ ಸಂಕಷ್ಟಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಚತುರ್ಥಿ ಇರತಕ್ಕಂಥ ಸಂದರ್ಭದಲ್ಲಿ ಗಣೇಶನಿಗೆ ಗರಿಕೆ ಹಾರವನ್ನು ಹಾಕಿ ನೀವು ಪ್ರಾರ್ಥನೆಯನ್ನು ಮಾಡೋದು ಶುಭವಾಗ್ತದೆ, ಇನ್ನಷ್ಟು ಶುಭ. ಯಾಕೆಂದರೆ ಕೇತು ಡಿಸ್ಟರ್ಬ್ ಮಾಡುತ್ತೆ ಅಂತ. ಸೊ ಕನ್ಯಾ ರಾಶಿ, ಕನ್ಯಾ ಲಗ್ನಕ್ಕೆ ಹೋಗೋಣ. ಕನ್ಯಾ ರಾಶಿ, ಕನ್ಯಾ ಲಗ್ನಕ್ಕೆ 12ರ ಅಧಿಪತಿ 12ರಲ್ಲೇ ಇದ್ದಾನೆ. ವಿದೇಶ ಯೋಗ ಪ್ರಾಪ್ತಿ. ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರವಾಗಿರಿ. ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರ್ಬೋದು. ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ನಿಧಾನವಾಗಬಹುದು. ಸೊ ವಿದೇಶ ಪ್ರಯಾಣ, ಹೈಯರ್ ಎಜುಕೇಷನ್ಸ್ ಹೋಗ್ತಾ ಇದ್ದೀನಿ, ದಿ ಬೆಸ್ಟ್ ಟೈಮ್. ಸ್ವಲ್ಪ ಮಟ್ಟಿಗೆ ಶಿವನಿಗೆ
ಅಭಿಷೇಕ ರುದ್ರಾಭಿಷೇಕವನ್ನು ಈ ಸಮಯದಲ್ಲಿ ಮಾಡಿಸ್ತಕ್ಕಂಥದ್ದು. ಕನ್ಯಾ ರಾಶಿ ಕನ್ಯಾ ಲಗ್ನದವ್ರದ್ದು ಸ್ವಲ್ಪ ಗೋಧಿಯ ಪಾಯಸವನ್ನು ಆಗಿಂದಾಗೆ ಹಂಚತಕ್ಕಂಥದ್ದು ಒಳ್ಳೆಯದು. ತುಲಾರಾಶಿ ತುಲಾ ಲಗ್ನಕ್ಕೆ 11ರ ಅಧಿಪತಿ 11ರಲ್ಲೇ ವಿಶೇಷವಾಗಿರ್ತಕ್ಕಂಥ ಸ್ನೇಹಿತರು, ತಂದೆಯಿಂದ ಲಾಭವನ್ನು ಪಡಿತಕ್ಕಂಥದ್ದಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಸಿಗುತ್ತೆ. ಪ್ರೀತಿಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯ ಆಗ್ತದೆ. ಸಹೋದರರು ಹಿರಿಯರಿಂದ ನಿಮಗೆ ಸಹಾಯ ಸಿಗ್ತಕ್ಕಂಥದ್ದು ತುಲಾರಾಶಿ ತುಲಾ ಲಗ್ನಕ್ಕಿರುತ್ತೆ. ಸರ್ಕಾರಿ ಕೆಲಸಗಳಿಂದ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಇರುತ್ತೆ. ನೀವು ಕೂಡ ತುಲಾರಾಶಿಯವರಾಗಿದ್ದು ಸ್ತ್ರೀಯರಿಗೆ 9 ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಭಾನುವಾರಗಳಂದು ಸ್ವಲ್ಪ ಶುಭದಾಯಕವಾಗುತ್ತೆ. ಅಡೆತಡೆಗಳು ಬಂದಿರೋ ಸಮಸ್ಯೆಗಳು ದೂರವಾಗ್ತಕ್ಕಂಥದ್ದು ಸತ್ಯ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಅಬಂಡೆಂಟ್ ಆಗಿರ್ತಕ್ಕಂಥ ರಾಜಯೋಗ. ಏನಾದರೂ ನೀವು ಕೆಲಸಕ್ಕೆ ಟ್ರೈ ಮಾಡ್ತಿದ್ದೀರಾ, ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇದ್ದೀರಾ, ಅಥವಾ ನೀವೇನಾದರೂ ಒಳ್ಳೆಯ ಹುದ್ದೆಗೆ ಸರ್ಕಾರದಲ್ಲಿ ಅಡೆತಡೆ ಇತ್ತು, ಮಸ್ಟಂಟ್ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಮ್ಯಾಕ್ಸಿಮಮ್ ನಿಮಗೆ ಆ ಒಂದು ವಿಚಾರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ನೀವು ಒಳ್ಳೆಯ ಹುದ್ದೆ ಅಲಂಕಾರ, ಒಳ್ಳೆಯ ಸರ್ಕಾರಿ ಹುದ್ದೆ ಅಥವಾ ನಿಮ್ಮ ಟೀಮ್ ಲೀಡ್ ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿ ಬರುತ್ತೆ. ರಾಜಕೀಯವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಉನ್ನತವಾಗಿರ್ತಕ್ಕಂಥ ಸ್ಥಾನ ಇದು ಬರೆದಿಟ್ಕೊಳ್ಳಿ. ಸೂರ್ಯ ದಶಾ ಭುಕ್ತಿಯಲ್ಲಿತ್ತು ವೃಶ್ಚಿಕ ರಾಶಿ 200% ಸತ್ಯವಾಗ್ತದೆ. ಗೋಚಾರ ಫಲ ನಿಮ್ಮ ಜಾತಕದಲ್ಲೂ ಸೂರ್ಯ ಸ್ವಕ್ಷೇತ್ರದಲ್ಲಿದ್ದು ಉಚ್ಚಸ್ಥಾನದಲ್ಲಿದ್ದು ಏನಾದರೂ ಇತ್ತು ಅಂದರೆ 200% ಸತ್ಯ. ಇದು ಭಾಳ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಅಡ್ಮಿನಿಸ್ಟ್ರೇಷನ್ಸ್ ಪವರ್ ಇರ್ತಕ್ಕಂಥ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ಕೊಡುತ್ತೆ, ಒಳ್ಳೆಯದಾಗುತ್ತೆ ಕೂಡ. ನೀವು ಕೂಡ ಗಣಪತಿಯ ಪ್ರಾರ್ಥನೆ ಅವಶ್ಯಕವಾಗಿ ಮಾಡಬೇಕು. ಓಂ ಗಂ ಗಣಪತಿಯೇ ನಮಃ. ಪ್ರತಿದಿನ 21 ಬಾರಿ ಗಣಪತಿಗೆ 21 ಗರಿಕೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡೋದು ಒಳ್ಳೆಯದು. ನಿಮಗೆ ವಿಶೇಷವಾಗಿರ್ತಕ್ಕಂಥ ರಾಜಯೋಗನೂ ಹೌದು. ನೋಡಿ, ಮೇಷ, ವೃಷಭ, ಸಿಂಹ, ಹಾಗೆ ವೃಶ್ಚಿಕ ಹಾಗೂ ಧನುರಾಶಿ ಧನು ಲಗ್ನಕ್ಕೂ ಇದೊಂದು ವಿಶೇಷವಾಗಿರ್ತಕ್ಕಂಥ ರಾಜಯೋಗದ ಕಾಲ. ಬಟ್ 9ರ ಸ್ಥಾನ ಕಾರಕೋ ಭಾವನಾಶಾಯ. ತಂದೆಯೊಟ್ಟಿಗೆ ತಂದೆಯ ಆಸ್ತಿಯ ವಿಚಾರದಲ್ಲಿ ಹಿರಿಯರ ಸಹಾಯ ಹಸ್ತದ ಕೊರತೆಯಲ್ಲಿ ಸಾಧ್ಯತೆಗಳು ಬರುತ್ತೆ. ಬಟ್ 9ರ ಸ್ಥಾನ ಮೂಲ ತ್ರಿಕೋಣ ಧರ್ಮ ತ್ರಿಕೋಣವಾಗಿರೋದ್ರಿಂದ ಒಂದಷ್ಟು ಅಭಿವೃದ್ಧಿ ಆಗ್ತಕ್ಕಂಥದ್ದು ಧನುರಾಶಿಯವ್ರಿಗಿರುತ್ತೆ. ಹೈಯರ್ ಎಜುಕೇಷನ್, ವಿದೇಶ ಪ್ರಯಾಣ ಇವೆಲ್ಲ ಲಭ್ಯವಾಗುತ್ತೆ. ಒಂದು ರೀತಿಯಾಗಿ ಒಂದು ಸಾಧಾರಣವಾಗಿರ್ತಕ್ಕಂಥ ರಾಜಯೋಗದ ಕಾಲ. ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭದಾಯಕ. ಗಣಪತಿಯ ನೀವು ಪ್ರಾರ್ಥನೆ ಮಾಡ್ತಕ್ಕಂಥ ಧನುರಾಶಿಯವರಿಗೆ ಶುಭ. ಹಾಗೆ ಮಕರ ರಾಶಿ ಮಕರ ಲಗ್ನ ಸ್ವಲ್ಪ ಎಚ್ಚರವಾಗಿರ್ರಿ. ಬಟ್ 12 ಮನಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ತಂದೆ ಯಾವುದೋ ಕೂಡಿಟ್ಟಿರ್ತಕ್ಕಂಥ ಹಣ ನಿಮಗೆ ಲಭ್ಯವಾಗುತ್ತೆ. ಬಟ್ ಸೂರ್ಯ ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ಳಿ. ಪ್ರತಿದಿನ ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದು ಮರಿಬೇಡಿ. ಇದು ಒಳ್ಳೆಯದು ಅಲ್ಲ, ಹಾಗೆ ಸ್ವಲ್ಪ ಕೆಟ್ಟದ್ದು, ಸ್ವಲ್ಪ ಒಳ್ಳೆಯದು, ಎರಡು ಮಿಕ್ಸ್ ಆಫ್ ಕಾಂಬಿನೇಷನ್. ಕಷ್ಟದ ಸಮಯ. ಮಕರ ರಾಶಿ ಮಕರ ಲಗ್ನಕ್ಕೆ ಎಚ್ಚರವಾಗಿ ಹೋಗ್ತಕ್ಕಂಥದ್ದು ಭಾಳ ಮುಖ್ಯ. ಕುಂಭರಾಶಿ ಕುಂಭಲಗ್ನಕ್ಕೂ ದಿಸ್ ಇಸ್ ದ ರಾಜಯೋಗದ ಕಾಲ. ಸಪ್ತಮ ಸ್ಥಾನ, ಸಪ್ತಮಾಧಿಪತಿ ಸಪ್ತಮದಲ್ಲಿದ್ದಾನೆ. ನಿಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥ ಕಾಲ. ಸರ್ಕಾರಿ ಕೆಲಸದಲ್ಲಿ ಜಯವನ್ನು ಸಾಧಿಸ್ತೀರಿ. ಮದುವೆ ಮಾತುಕತೆಗಳ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ. ಮ್ಯಾಕ್ಸಿಮಮ್ ಕುಂಭರಾಶಿ ಕುಂಭಲಗ್ನ ಇದೊಂದು ಬಯಕೆ ತೀರ್ತಕ್ಕಂಥ ಕಾಲ. ನಿಮಗೂ ರಾಜಯೋಗ. ಸೊ ಧನುರಾಶಿ ಆದ ನಂತರ ಕುಂಭರಾಶಿ, ಈ ರಾಶಿಗಳಿಗೆ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ. ಮೇಷ, ವೃಷಭ, ಸಿಂಹ, ವೃಶ್ಚಿಕ, ಧನುರ್ ಹಾಗೆ ಕುಂಭ 6 ರಾಶಿಗಳಿಗೆ ಅತ್ಯಂತ ಪ್ರಬಲ ರಾಜಯೋಗ ಇರತಕ್ಕಂಥ ದಿನ, ಅಂದರೆ ಸಮಯ. ಸದುಪಯೋಗ ಮಾಡಿಕೊಳ್ಳಿ. ನಿಮ್ಮ ಯಾವುದೇ ವಿಚಾರಗಳಲ್ಲೂ ಕೂಡ ಕುಂಭರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಸಾರ್ವಜನಿಕರು ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ತಕ್ಕಂಥ ಶಕ್ತಿ ನಿಮ್ಮದಾಗುತ್ತೆ. ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯವಾಗುತ್ತೆ. ಎಲ್ಲವೂ ಶುಭವಿದೆ. ಕೇತು ಸ್ವಲ್ಪ ಡಿಸ್ಟರ್ಬ್ ಮಾಡೋದ್ರಿಂದ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ. ಶಿವ ಸುಬ್ರಹ್ಮಣ್ಯ, ಹರ ಸುಬ್ರಹ್ಮಣ್ಯ, ಇದು ಭಾಳ ವಿಶೇಷತೆ ಅನ್ನುತ್ತೆ. ಸ್ವಲ್ಪ ಆಗಿಂದಾಗೆ ಮಂಗಳವಾರದಂದು ಹುರುಳಿಕಾಳು ದಾನವನ್ನು ಮಾಡಿ, ಒಳ್ಳೆಯದಾಗುತ್ತೆ. ಇನ್ನಷ್ಟು ಅಡೆತಡೆಗಳು ದೂರ ಆಗುತ್ತೆ. ಹಾಗೆ ಕೊನೆಯದಾಗಿ ಮೀನರಾಶಿ ಮೀನಲಗ್ನ. ಇದು ಏನಾದರೂ ನೀವು ಸರ್ಕಾರಿ ಕೆಲಸಕ್ಕೆ ಅಪ್ಲೈ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಸರ್ಕಾರಿ ಕೆಲಸದ ಯೋಗ ಲಭ್ಯ, ಡೌಟೇ ಬೇಡ. ಅದರಲ್ಲಿ ಸಿಂಹರಾಶಿ ಸ್ವಕ್ಷೇತ್ರ ಅಥವಾ ಸಿಂಹರಾಶಿಯಲ್ಲೇ ಸೂರ್ಯನಿದ್ದ, ಸೂರ್ಯ ದಶಾಭುಕ್ತಿಗಳು ನಡೀತಾ ಇದೆ, ಅಪ್ಲೈ ಮಾಡಿದ್ದೆ, 100% ಈಸ್ ವೆರಿ ಗುಡ್ ಟೈಮ್. ಜಾತಕದ ಪ್ರಕಾರ ನೋಡ್ಕೊಳ್ಳಿ ಯಾವ ನಕ್ಷತ್ರದಲ್ಲಿ ಕೂತಿದೆ, ಏನು ಕೊಡ್ತಿದೆ ಅಂತ.
ಕೋರ್ಟ್ ಕಚೇರಿಯ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರ್ತಕ್ಕಂಥದ್ದು ಮೀನರಾಶಿ ಮೀನಲಗ್ನಕ್ಕಿದೆ. ಹಾಗೆ ನೀವು ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರ್ರಿ. ಮತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಸಮಯ. ಕೆಲಸ ಯಾರು ಹುಡುಕ್ತಾ ಇದ್ದೀರೋ ಕೆಲಸ ಅಂತೂ ಪಕ್ಕ ಆಗುತ್ತೆ. 100% ಮೀನರಾಶಿಯವರಿಗೆ ಕೆಲಸದ ವಿಚಾರದಲ್ಲಿ ಮೇಲುಗೈ. ಇಷ್ಟು ಸೂರ್ಯ ನಿಮ್ಮ ಜಾತಕದ ಪ್ರಕಾರ ಸೂರ್ಯ ದಶಾ ಭುಕ್ತಿಗಳಿದ್ದು ನಿಮ್ಮ ಸೂರ್ಯ ದಶನೇ ನಡೀತಾ ಇದೆ ಅಂದರೆ ಇದೊಂದು ಪ್ರಬಲವಾಗಿರ್ತಕ್ಕಂಥ ರಾಜಯೋಗ. 6 ರಾಶಿಗಳು ಯಾವುದು ಅಂತ ತಿಳಿಸಿದ್ದೀನಿ ನೋಡಿ. ಏನಾದರೂ ಸಮಸ್ಯೆಗಳಿರ್ತಕ್ಕಂಥವ್ರು ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.